ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರುವುದು MBR ಅಗ್ರಿಕಲ್ಚರ್. ಇವತ್ತೊಂದು ನಾವು ರೈತರ ಹತ್ತಿರ ಬಂದೆವು. 1 ಎಕರೆಯಲ್ಲಿ ತಿಂಗಳಿಗೆ 1 ಲಕ್ಷ ಮಾಡ್ತಾರಂತ. ಯಾವ ಥರ ಮಾಡ್ತಾರೆ, ಎಷ್ಟು ಬೆಳೆ ಹಾಕ್ಯಾರ, 1 ತಿಂಗಳಿಗೆ ಹೆಂಗೆ ಬರ್ತದೆ 1 ಲಕ್ಷ, ಡಿಟೇಲ್ ಆಗಿ ಅವ್ರದಿಂದ ಮಾತಾಡಿ ಕೇಳೋಣ ಬನ್ನಿ. ಮತ್ತು ನನ್ನ ಹೆಸರು ರಮೇಶ್ ಹುಮ್ನಾವದೆ, ಹುಣಸಗೇರಿ ಗ್ರಾಮ, ಹುಮ್ನಾವದ ತಾಲೂಕು, ಜಿಲ್ಲಾ ಬೀದರು. ಓಕೆ. ನಾನು ಸಾವಯವ ಕೃಷಿ ಬರ್ಲಿಕ್ಕೂ ಒಂದು ಕಾರಣ ಇದೆ. ಹಾಗಾಗಿ ನಾನು ಓದಿರೋದು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರು. ವಿದೇಶದಲ್ಲೂ ನಾನು ಕೆಲಸ ಮಾಡೀನಿ, ಸೌದಿ, ದುಬೈ, UK ಮಾಡಿ ಅಲ್ಲಿ ಕೆಲಸ ಅಲ್ಲೇ ಬರ್ಲಿಕ್ಕೆ ಕಾರಣ ಏನಂತಂದರೆ ನನಗೆ ಫುಡ್ ಪಾಯ್ಸನಿಂಗ್ ಆಗ್ಲತ್ರಿ. ಫುಡ್ ಪಾಯ್ಸನಿಂಗ್ ಆಗ್ಲತ್ತು, ಯಾಕೋ ಎಷ್ಟು ಪಗಾರ ತೊಗೊಂಡ್ರು ಆರೋಗ್ಯ ಚಲೋ ಇರಲು ಹೋಗ್ಯದ. ಮತ್ತು ನಾವು ರಿಟರ್ನ್ ಕೃಷಿಗೆ ಬರಬೇಕೆಂಬ ಉದ್ದೇಶ ಅಂದ್ರೆ ರಾಜು ದೀಕ್ಷಿತ್ ಅವ್ರ ಕಾರಣ. ರಾಜು ದೀಕ್ಷಿತ್ ಅವ್ರ ಥರ ಯಾರು ವಿಚಾರ ಮಾಡ್ಲತ್ತಾರ ಮತ್ತು ಯಾರು ಈ ಥರ ಇಲ್ಲಿ ಮಾಡ್ಲತ್ತಾರ ಅಂತ ನಾವು ಹುಡುಕಿದಾಗ ನಮ್ಮ ಗುರುಗಳಾಗಿರೋ ಡಾಕ್ಟರ್ ದತ್ತು ಕುಲಕರ್ಣಿ ಅವರು ಮಾರ್ಗದರ್ಶನಲ್ಲಿ ನಾವು ಕೃಷಿ ನಿರಂತರವಾಗಿ 5 ವರ್ಷದಿಂದ ಮಾಡ್ತಾಯಿದ್ದೇವೆ ರೀ. ಅದರಲ್ಲಿ ಮಾಡಿದಾಗ ಅದಕ್ಕೆ ಅದೇ ಥರ ಆದ ನಮ್ಮ ಹಿರಿಯರಾದ ನಮ್ಮ ಪ್ರಭು ಭಯ್ಯ ಅವರು, ಸ್ವದೇಶಿ ಅವರು ಮತ್ತು ನಮ್ಮ ನಾಮದೇವ್ ಅಣ್ಣವರು, ನಾವು 3 ಜನ ಸೇರ್ಕೊಂಡು ಲಖಪತಿ ಖೇತಿ ಮಾಡೋಣ ಕಾಡಿಸಿದ್ದೇಶ್ವರ ಅಪ್ಪರದು ಅವ್ರ ಮಾರ್ಗದರ್ಶನ, ಹಾಗೂ ಮತ್ತು ಗೋಪಾಲ್ ಭಾಯ್ ಸುತೇರೆ ಅವರು ಗೋಕೃಪಾ ಅಮೃತ್ ಕಲ್ಚರ್ 2 ಮಿಕ್ಸಪ್ ಮಾಡ್ಕೊಂಡು ಇದು ಚಾಲೂ ಮಾಡಿದೆ ರೀ. 1 ಲಕ್ಷ ಯಾವ ಥರ ಬರಬೇಕಂತ ಹೆಂಗೆ ಮಾಡಿದೆ ಅಂತಂದ್ರೆ, ನಾವು ಮೊದಲನೇ ಲೈನ್ ಏನು ಹಾಕೊಂಡಿದ್ದೇವೆ ಅಂತಂದ್ರೆ, ಮೊದಲನೇ ಬೆಡ್ಡು ಇದು 50 ಫೀಟಿಂದ ಅದ ಸರ್. ಇದು 50 ಫೀಟ್. ಹಾಂ, ಇದರಲ್ಲಿ ಏನು ಮಾಡಿದೆ ಅಂದ್ರೆ ಫಸ್ಟ್ ಲೈನ್ ಕಡಿಪತ್ತ ಹಾಕೊಂಡಿದೆ ಸರ್. ಕರಪತ್ತ. ಹಾಂ, ಈಗ ನೀವು ಇಲ್ಲಿ ನೋಡ್ಬೋದು, ಸಣ್ಣದ ಗಿಡ ಇದೆ ರೀ ಸರ್. ಇದು ಆಲ್ರೆಡಿ ಪ್ಲಾಂಟೇಶನ್ ಆಗಿದೆ, ಇದು ಎಲೆ ಬಿಡ್ತಾ ಇದೆ. ಈ ಥರ ಇದು ಒಂದು ಫುಲ್ ಲೈನ್ ಕಡಿಪತ್ತ ಇದೆ. ಈಗ 2ನೇ ಬೆಡ್ಡಿಗೆ ಏನು ನಾವು ಮಾಡಿದ್ದೇವೆ ಅಂತಂತಂದರೆ, ತುಳಸಿ ಗಿಡ, ಮತ್ತು ಪಪ್ಪಾಯಿ, ಮತ್ತು ನುಗ್ಗೆ ಗಿಡ, ಮತ್ತು ಬಾಳೆಹಣ್ಣು. ಈ ಬಾಳೆಹಣ್ಣಲ್ಲಿ 3 ವೆರೈಟಿ ಇದೆ ಸರ್. 1ನೇದು ಏಲಕ್ಕಿ ಬಾಳೆಹಣ್ಣು, 2ನೇದು ಜವಾರಿ ಬಾಳೆಹಣ್ಣು ರೀ, 3ನೇದು ಚಿಪ್ಸ್ ಮಾಡೋ ಬಾಳೆಹಣ್ಣು ರೀ. ಸಬ್ಜಿ ಚಿಪ್ಸು ಏನು ನಾವು ಮಾಡ್ಬೋದು ರೀ. ಇಲ್ಲಿ 3 ವೆರೈಟಿ ಇದೆ. ಈ ಪೂರ ಬಾರ್ಡರ್ ಬರ್ತದೆ ಸರ್. ಇದ್ರ ಯಾವ ಒಂದೊಂದು ಅಗಿ ಬಂದಂತಂದ್ರೆ ಮತ್ತೊಂದು ಪ್ಲಾಂಟೇಶನ್ ಮಾಡ್ಕೊತೈತೆ. ಈಗ ಈ 3ನೇ ಬೆಡ್ಡಿಗೆ ಏನು ಮಾಡಿದೆ ಅಂತಂದ್ರೆ ನಾವು ಸುಗಂಧರಾಜ್ ತೊಗೊಂಡಿದ್ದೆ ಸರ್. ಸುಗಂಧರಾಜ 4 ಲೈನ್ ತೊಗೊಂಡಿದ್ದೆ ಸರ್. ಈ 4 ಲೈನಲ್ಲಿ ಏನು ಬರುತ್ತೆ ಅಂತಂದ್ರೆ, 1 ಲೈನಿಗೆ ಅರ್ಧ kg ಬರ್ತದೆ ಸರ್. ಈ ಟೋಟಲ್ 100 ಫೀಟಿನ ಬೆಡ್ ಇದೆ ಸರ್. ಅರ್ಧ kg ಬರುತ್ತೆ. ಇದು ಏನು ಮಾಡ್ತಾರೆ, ಡೈಲಿ ನಮಗೆ 2 kg ಬರುತ್ತೆ. ಇವತ್ತಿನ ರೇಟ್ ಏನಿದೆ ಅಂತಂದ್ರೆ ಮಾರ್ಕೆಟಲ್ಲಿ 100 ರೂಪಾಯಿ kg ಇದೆ ರೀ. ನಮ್ಮ ತಿಂಗಳಿಗೆ 6,000 ರೂಪಾಯಿ ಇದೆ ಬರುತ್ತೆ ಸರ್. ಅಂದ್ರೆ ಈ ಸದ್ಯಕ್ಕೆ ಈ ಥರ ಯಾಕಾಗಿದೆ ಅಂತಂದ್ರೆ, ನಾವು ಈ ಕೋಳಿಗಳು ಓಪನ್ ಏರಿಯಾದಾಗ ಬಿಟ್ಟಿದ್ದೇವೆ ರೀ. ಇದು ಕ್ರಾಪ್ ತೊಗೊಂಡು ನಾವು ಸ್ಟಾಪ್ ಮಾಡಿದ್ದೆವು. ಈ ಕೋಳಿಗಳು ಏನು ಮಾಡ್ತೇವೆ, ನೆಕ್ಸ್ಟ್ ಆ ಪ್ಲಾಂಟೇಶನ್ಗೆ ಶಿಫ್ಟ್ ಮಾಡ್ತೇವೆ ರೀ. ಮತ್ತು ಶಿಫ್ಟ್ ಮಾಡಿದಾಗ ಮತ್ತೆ ಇದು ಆಸ್ ಇಟ್ ಈಸ್ ಏನದ 2 ಕಿಲೋ ಬರಪ್ಲೆ ಮತ್ತೆ ನಾವು ತಿರ್ಗಾ ಮಾಡ್ತೇವೆ ರೀ. ಸುಗಂಧರಾಜ ಯಾವ ತಳಿ ಇದೆ? ಇದು ಸುಗಂಧರಾಜ್ ಹೂವು ತೆಳಗ್ ಗಡ್ಡಿ ಇರ್ತದೆ ರೀ. ತಳಿ ಗೊತ್ತಿಲ್ಲ ರೀ ಸರ್. ಇದ್ರ ಈಗ 2-3 ತಳಿಗಳವ, ಅದಕ್ಕೆ ಯಾವ ತಳಿ ಇದೆ ಅಂತ ಇದು ತಳಿ ಗೊತ್ತಿಲ್ಲ ಸರ್. ಸರಿ ಸರ್, ನಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ರಿ. ಇದು ಏನಿದೆ 4 ಲೈನ್ ಇದೆ ಸರ್. ಓಕೆ. 1 ಲೈನ್ ಈ ಇದರದಿಂದ ಇದಕ್ಕೆ ಏನಾಗ್ತದೆ ಸರ್, ಈ ಕಡಿಮೆ ಇದ್ದಾಗೂ ಅರ್ಧ kg ಹೂವು ಬರುತ್ತೆ ಸರ್. 1 kg ಹಿಡಿದ್ರೆ ತಿಂಗಳಿಗೆ 3,000 ರೂಪಾಯಿ ಬರುತ್ತೆ ಸರ್. ಈಗ ಈಗ ಮತ್ತೆ ಇದು 6ನೇ ಬೆಡ್ಡಿಗೆ ಏನಿದೆ ಸರ್, ಇದು ಅಂಬಾ ಹಳದಿದೆ. ಇದು ಕ್ರಾಪಿಗೆ ಮುಗ್ದು ಸರಿ ತೆಗಿತೇವೆ. ಇದು ಫೇಸ್ ಪ್ಯಾಕ್ ಉಪಯೋಗ ಮಾಡ್ತೇವೆ. ಅಂಬಾ ಹಣ್ಣು ಬಿಳಿ ಅರಿಶಿಣ ಇದೆ ಸರ್ ಇದು. ಹಾಂ, ಇನ್ನು ಈ ಬಿಳಿ ಅರಿಶಿಣಲ್ಲಿ 2 ಲೈನಲ್ಲಿ 1 ಲಕ್ಷ ರೂಪಾಯಿ ತೆಗಿತೇವೆ ಸರ್. ಇದಕ್ಕೆ ಏನು ಮಾಡ್ತೇವೆ, ನಮ್ದು 6 ರಾಜ್ಯ ಕಾಂಟ್ಯಾಕ್ಟ್ ಇದೆ ಸರ್. ಮತ್ತು ಇದ್ರ ತೆಗಿದು ನಾವು ಪೌಡರ್ ಮಾಡಿ ಪ್ಯಾಕ್ ಮಾಡಿ 1 ಪಾಕೆಟ್ 20 ರೂಪಾಯಿ ಒಂದು ಸೆಲ್ ಮಾಡ್ತೇವೆ ಸರ್. ನಾವೇ ಸೆಲ್ ಮಾಡ್ತೇವೆ ಸರ್. ಈಗ ಇದು ಮತ್ತು ಇದು 7ನೇ ಬೆಡ್ ಏನಿದೆ ಸರ್, ಇದು ರಾಜಾಪುರಿ ಹಳದಿ ಇದೆ ಸರ್. ಇದು ಅರಿಶಿಣ ಸರ್. ಮನೆಗೆ ಏಟ್ ಬೇಕು 1 ಬೆಡ್ ಮನೆಗೆ ಉಪಯೋಗ ಮಾಡ್ತಾರೆ ರೀ. 2 ಬೆಡ್ ಏನು ಮಾಡ್ತೇವೆ ನಾವು, ಫಾರ್ಮರ್ ಟು ಕಸ್ಟಮರ್ಗೆ ಅಂತ ಇಲ್ಲಿ ಲೋಕಲ್ ಕೊಡ್ತೇವೆ ಸರ್. ಲೋಕಲ್ ಫಾರ್ ವೋಕಲ್ ಅಂತ ನಾವು ಕೆಲಸ ಮಾಡ್ಲತ್ತೇವೆ ಸರ್. ಈಗ ಇದಕ್ಕಿಂತ ಮುಂಚೆ ಇದ್ರಾಗ ಏನು ಮಾಡಿದೆ ಸರ್, ಶೇಂಗಾ ತೆಕ್ಕೊಂಡಿದ್ದೇವೆ ಸರ್. ಶೇಂಗಾ ತಕೊಂಡು ಮತ್ತೆ ಖಾಲಿ ಬಿಡೋಣ ಅಂತ ಏನು ಮಾಡಿದೆ, ಮತ್ತೆ ಚಣಿಗೆ ಹಾಕೊಂಡಿದ್ದೇವೆ ರೀ. ಈ ಚಣಿಗೆ ಯಾಕೆ ಹಾಕೊಂಡಿದ್ರೆ ಕೋಳಿಗೆ ಆಹಾರ ಆಗ್ಲಂತ್ರಿ. ಹಾಂ, ಇದು ಸದ್ಯಾಗಿ ನಾವು ಕೋಳಿಗೆ ಕುಡ್ಲತ್ತಿದ್ದೇವೆ ರೀ. ಇದಕ್ಕಿಂತ ಮೊದಲೇನು ಕ್ರಾಪು 1, 2, 3 ಬೆಡ್ಡಿನ 1 ಚೀಲ ದೊಡ್ಡ ಚೀಲ ನಾವು ಶೇಂಗಾ ಮಾಡಿದ್ದೇವೆ ರೀ. 50 ಫೀಟಿನ ಬೆಡ್ಡೆ ಸರ್. ಈಗ ಆಲ್ರೆಡಿ ನಿಮ್ಗೆ ಉಳಿದಿಂದ ಕಾಣ್ತದಕ್ಕೆ ಎಕ್ಸಾಂಪಲ್ಗೆ ಉಳಿದಿಂದ ಒಂದೊಂದು ಎದ್ದದಂತಿಕೋ. ಅದ್ರ ಬೆನ್ನಿಗೆ ಏನು ಮಾಡಿದೆ ಸರ್, ಈಗ ಬ್ಯಾಸ್ಗೆ ಎಳ್ಳು ಹಾಕೊಂಡಿದ್ದೇವೆ ರೀ ಸರ್ ಹಚ್ಚಕ್ಕೆ. ಇದು ಏನಿಲ್ಲ ಅಂತಂದ್ರೆ ನಮ್ಗೊಂದು 15-25 kg ಎಳ್ಳು ಬರುತ್ತೆ ಸರ್. ಇದೊಂದು ಇಷ್ಟು ಮಾಡ್ಕೊಂಡಿದೆ ಸರ್. ಇದು ಎಷ್ಟು ತಿಂಗಳದ ಕ್ರಾಪ್? ಇದು ಭೀ 4 ತಿಂಗಳದ ಸರ್. 4 ತಿಂಗಳದ. ಇದು ಬ್ಯಾಸ್ಗೆ ಎಳ್ಳದ ರೀ. ಮತ್ತು 1 ತಿಂಗಳದ ಲಕ್ಷ ಇಷ್ಟು 1 ಎಕರೆದಾಗ ಆಯ್ತು. ನಿಮ್ಗೆ ತರಕಾರಿ ಹೇಳ್ತೀನಿ ಸರ್. ಲಕ್ಷ ಹೇಳೋದು ಅಲ್ಲಿ ಮುಂದೆ ಬರ್ತಾರೆ. ಹಾಂ, ಏನಿದೆ ಸರ್. ಮತ್ತು ಇನ್ನೊಂದು ರಾಜಾಪುರಿ ಮತ್ತು ವಾಯ್ಗಾವ್ ಅಂತ ಅರಿಶಿಣ ಒಂದು ಇದೆ ಸರ್. ಒಂದು ಸೇಲಮ್ ಅಂತ
ಇಷ್ಟು ಪ್ಲಾಂಟೇಶನ್ ಅದ ಸರ್ ಇದ್ರಾಗ ಮತ್ತು ಈ ಬೆಡ್ಡಿನಾಗ ಅದ ಸರ್. ಮತ್ತು ಇದ್ರಾಗ ಮತ್ತು ಹಸಿ ಶುಂಠಿ ಅದ ಸರ್. ಇದ್ರ ಮೂಲಂಗಿ ಅದ ರೀ. ಇದ್ರ ನಡಬರ್ಕ್ ಪ್ಲಾಂಟೇಶನ್ ಇದನ್ನ ಗೋಮರಿ ಕಬ್ಬ ಅದ ರೀ. ಈಗ ನಮಗೆ ಬೀಜಕ್ಕೆ ಪೂರ್ತಿಯಾಗಿ ಮಾಡ್ಕೊಳತ್ತೇವೆ ರೀ. ಇದು 50 ಫೀಟಿನ ಬೆಡ್ ಇದೆ ಸರ್. 50 ಫೀಟಿನ ಬೆಡ್ಡಲ್ಲಿ 3 ಬೆಡ್ ಮಾಡಿದೆ ಸರ್. 1 ಬೆಡ್ಡಲ್ಲಿ 50 ಗಿಡ ಅದ ಸರ್. 3 ಬೆಡ್ ಸೇರ್ಕೊಂಡು 150 ಗಿಡಗಳದ ಸರ್. 150 ಗಿಡಗಳಿಗೆ 1 ಗಿಡಕ್ಕೆ ನಾವು ವಾರಕ್ಕೆ 2 kg ತಗೋತೇವೆ ಸರ್. 150 ಗಿಡಕ್ಕೆ ಟೋಟಲ್ ನಮಗೆ 300 kg ಬರ್ತದೆ ಸರ್. ಇದಕ್ಕೆ ಮಾರ್ಕೆಟ್ ನಾವೇ ಹೋಗಿ ಮಾಡ್ತೇವೆ ಸರ್. ನಾವು ಗಿಡತಿಗೆ ಯಾವುದಕ್ಕೂ ಹಾಕಲ್ಲ ಸರ್. 1 kgಗೆ ನಾವು 40 ರೂಪಾಯಿ ನಿಗದಿ ಮಾಡಿದ್ದೇವೆ ಸರ್. 300 kg ಆಗ್ತದೆ ಸರ್. 150 ಗಿಡಗಳಿಗೆ ಅದಕ್ಕೆ 12,000 ರೂಪಾಯಿ ಆಗ್ತದೆ ರೀ ಒಂದು ವಾರಕ್ಕೆ ರೀ. ತಿಂಗಳದಾಗ 4 ವಾರಗಳಿದೆ ಸರ್. 4 ವಾರಕ್ಕೆ ಸೇರಿದೆ 36,000 ರೂಪಾಯಿ ಆಗ್ತದೆ ಸರ್. 36,000 ಟಮಾಟೆ ಅಂದ್ರಿ, 36,000 ಮೆಣಸಿನ್ಕಾಯಿ ಇದ್ರಿ, 36,000 ಬದ್ನಿಕಾಯಿ ಇದ್ರಿ. ಟೋಟಲ್ 3 ಸೇರ್ ಮಾಡಿದಾಗ ನಮಗೆ 1,46,000 ರೂಪಾಯಿ ಬರ್ತದೆ ಸರ್. ಇದು 1 ತಿಂಗಳಿಗೆ ಸರ್. ಈ ಕ್ರಾಪ್ ಮುಗ್ದು ಸರ್. ಈಗ ನೆಕ್ಸ್ಟ್ ಕ್ರಾಪ್ ಏನು ಮಾಡ್ತೇವೆ, ಕೋಳಿ ಆ ಕಡೆ ಶಿಫ್ಟ್ ಮಾಡೋಣ, ಮತ್ತು ಇದಕ್ಕೆ ಕಟ್ಟಿಗೆಯಿಂದ ಮತ್ತೆ ರೆಡಿ ಮಾಡಿದ್ದೆ. ನಿಮಗೆ ಮುಂದಿನ ತಿಂಗಳು ಮತ್ತೆ ನೋಡಕ್ಕೆ ಇಲ್ಲಿ ಸಿಗ್ಬೋದು ಸರ್. ಇದು ಆಯ್ತು ಈಗ ಮುಗೀತು, ಮತ್ತೊಮ್ಮೆ ಬಂದಾಗ ನಿಮ್ಗೆ ಸಿಗ್ಬೇಕು ನೋಡಕ್ಕೆ ಸಿಗ್ತದೆ ಸರ್ ಇಲ್ಲಿ. ಈಗ 2ನೇದು ಕ್ರಾಪ್ ಏನದಂದ್ರೆ ಬೆಳ್ಳುಳ್ಳಿ ಸರ್ ಅದ ರೀ. ಆ ಕಡೆ ಏನದ ಕೊತ್ತಂಬರಿ ಮತ್ತು ಬೆಂಡಿಕಾಯಿ ಮಾಡಿದಾವೆ ರೀ. ಅದನ್ನು ಕ್ರಾಪ್ ಮುಗ್ದವ್ರಿ. ಕಂಪ್ಲೀಟ್ ಇವಾಗ ಎಂಡಿಂಗ್ ಸ್ಟೇಜ್ ಅದ ಸರ್ ಇದು. ಅದನ್ನು 1 ಎಕರೆದಾಗೆ ಬರ್ತೀರಿ. ಅದು ಟೋಟಲ್ ಇದು 30 ಗುಂಟೆ ಅದ ಟೋಟಲ್ ಸರ್. 30 ಗುಂಟೆದ 4 ಭಾಗ ಮಾಡ್ಕೊಂಡಿದ್ದು ಸರ್. ಆ ಕಡೆ ಕಡ್ಡಿ, ಮೆಣಸಿನ್ಕಾಯಿ, ಅಪರಾಜಿತ ಮತ್ತು ಹುಗ್ಗಿ ಕುಂಬಳಕಾಯಿ ರೀ. ಸಿಹಿ ಕುಂಬಳಕಾಯಿ ಅದ ಸರ್. ಆ ಕಡೆ 1 ಕುಂಬಳಕಾಯಿ ನಾವು 500 ರೂಪಾಯಿ ಒಂದು ಮಾರ್ತೇವೆ ಸರ್. ಈಗ ಅಲ್ಲಿ ನಿಮ್ಗೆ ನೋಡ್ಲಕ್ಕ ಅಲ್ಲಿ ಪ್ರೆಸೆಂಟ್ ಅಲ್ಲಿ ಬೆಳೆದಿಂದ ಅಲ್ಲ ಅದ ರೀ. ಆಯ್ತು ಸರ್. ಏನೇನು ಹಾಕಿರಿ ಇದ್ರಾಗ? ಈಗ ಇದ್ರಾಗ ನೋಡ್ರಿ, ಇಲ್ಲಿ ಸಿಹಿ ಕುಂಬಳಕಾಯಿ ಅದ ಸರ್. ಇದು ಅಪರಾಜಿತ ಅದ ರೀ. ಆ ನಂತರ ಮತ್ತು ಕಡ್ಲೆ ಅದ ರೀ, ಮತ್ತು ಮೆಣಸಿನ್ಕಾಯಿ ಅದ ರೀ. ಆ ಕಡೆ ಮತ್ತು ಬಾಳೆಹಣ್ಣು ಅದ ರೀ. ಇದು ಹೂವು ಏನು ಮಾಡ್ತೀರಿ ಸರ್? ಈ ಹೂವು ಏನು ಮಾಡ್ತೀವಿ ಸರ್, ನಾವು ಈಗ ಎಲ್ಲರೂ ಚಾಯ್ ಅಂತ ಕುಡಿತಾರೆ ನೋಡ್ರಿ. ನಾವು ಇದು ಚಾಯ್ ಉಪಯೋಗದಾಗ ಇದು ಏನು ಮಾಡ್ತೀವಿ ಅಂತಂದ್ರೆ ಇದು ಹೂವನ್ನು ಉಪಯೋಗ ಮಾಡ್ತೇವೆ ರೀ. ನಮ್ದು ನೆನಪಿನ ಶಕ್ತಿ ಹೆಚ್ಚಿಗೆ ಆಗ್ತದೆ ರೀ. ಇದಕ್ಕೆ ಅಪರಾಜಿತ ಅಂತ ಇದಕ್ಕೆ ಇದು ಯಾವತ್ತೂ ವಿಜಯ ಆಗಿರ್ತದೆ ರೀ. ಇದಕ್ಕೆ ಸೋಲ್ ಅಂಬೋದಿಲ್ರಿ. ಇದು ಸ್ವರ್ಗ ಲೋಕದಿಂದ ಬಂದಿದೆ ಅಂತ ಹೇಳ್ತಾರೆ ರೀ. ಅದಕ್ಕೆ ನಾವು ಏನು ಮಾಡ್ತೇವೆ, ಇದು ದಿನನಿತ್ಯ ಏನು ಮಾಡ್ತೇವೆ ಅಂತಂದ್ರೆ ಚಾಯ್ ಜಾಗದಾಗ ಇದು ಉಪಯೋಗ ಮಾಡ್ತೇವೆ ರೀ. ಚಾಯ್ ಜಾಗದಾಗ ಹೆಂಗೆ ಮಾಡ್ತೇವೆ ಅಂತಂದ್ರೆ ಸ್ವಲ್ಪ ಈಗ ಬ್ಯಾಸ್ಗಿ ದಿನ ಬಂದದ್ರಿ, ಸ್ವಲ್ಪ ಕಲ್ ಸಕ್ಕರೆ ಇದು ಹಾಕಿ ನಾವು ಉಪಯೋಗ ಮಾಡ್ತೇವೆ. ಬಳಕೆ ಹೆಂಗ್ ಮಾಡ್ತೀರಿ ಹೇಳ್ರಿ? ಫಸ್ಟ್ ನೀರು ತಗೊಂಡು ಈಗ ಏನು ಮಾಡ್ತೇವೆ, ಬಿಸಿ ನೀರು ಇರ್ತದೆ ನೋಡ್ರಿ. ಬಿಸಿ ನೀರ್ದ ಫಸ್ಟ್ ಇದಕ್ಕೆ ಒಂದ್ ಕಡೆ ನೀರಾಗ ಹಾಕಿ ಇಟ್ಟು ಕಲರ್ ತಗೋತೇವ್ರಿ. ಇದ್ರ ಕಲರ್ ತಗೊಂಡು ಮಾಡ್ತೇವೆ, ಕಡೆ ಸಕ್ರೆ ಆ ಕಡೆ ಗರಂ ಮಾಡಿ ಅದ್ರೊಳಗೆ ಮಿಕ್ಸ್ ಮಾಡಿ ನಾವು ತಗೋತೇವ್ರಿ ಕುಡಿಯೋದು. ಸೋದ್ಕೊಂಡು ಕುಡಿಯೋದ್ರಿ. ಇದು ಏನು ಕಡ್ಲಿ ಅದ ರೀ? ಇದು ಜವಾರಿ ಕಡ್ಲಿ ಅದ ರೀ. ಈಗ ಬರೀ ತರಕಾರಿ ಅಂದ್ರೆ ನಡಲ್ರಿ. ನಮ್ಮ ಮನೆಗೆ ಹೋಳಿಗೆ ಮಾಡಕ್ಕೆ ಬ್ಯಾಳಿ ಬೇಕ್ರಿ. ಮತ್ತು ಅದ್ರ ಸಲಕ್ಕೆ ಮನೆಗೆ ಏನು ಬೇಕು ಪ್ರತಿಯೊಂದು ಈ 30 ಗುಂಟೆಲ್ಲ ಮಾಡಿದಾರೆ. ಇದು ಕಡ್ಲಿ ಇದ ರೀ. ಈ ಕಡ್ಲಿದು ಏನು ಮಾಡ್ತೇವೆ ರೀ, ಸ್ನಾನ ಮಾಡ್ಲಕ್ಕೂ ಉಪಯೋಗ ಮಾಡ್ತೇವೆ ರೀ. ಆಮೇಲೆ ಇದರಿಂದ ಹೋಳಿಗೆ ಮಾಡಿ ಊಟ ಮಾಡ್ಲಕ್ಕೂ ಉಪಯೋಗ ಮಾಡ್ತೇವೆ ರೀ. ಇದು ಎಷ್ಟು ಏರಿಯಾದಾಗ ಹಾಕಿರಿ? ಇದು 10 ಗುಂಟೆ ಅದ ರೀ. 10 ಗುಂಟೆ. ಎಷ್ಟು ದಿವಸ ಆಯ್ತು ಹಾಕಿ? ಇದು ಹಾಕಿ 1 ತಿಂಗಳಾಯ್ತು ರೀ. ಆಗ್ಬೋದು ಒಂದು 2-3 ಚೀಲ? 2-3 ಚೀಲ ಆಗಲ್ರಿ, 1.5 ಚೀಲ ಕನ್ಫರ್ಮ್ ಆಗ್ತಾರೆ. ಆಯಿತು. ನಮ್ಮ ಭೂಮಿ ಇದೆ ಸರ್. ಇದ್ರಾಗ ಏನು ಮಾಡ್ತೇವೆ, 3 ಪರಿವಾರದವ್ರು ನಾವು ಕೂಡಿ ಕೆಲಸ ಮಾಡ್ಲತ್ತೀವಿ ಸರ್. ಪ್ರಭು ಸ್ವದೇಶಿ ಅವರು ಮತ್ತು ನಾಮದೇವ್ ಅವರು, ರಮೇಶ್ ಅವರು, ಮೂಗರು ಕೆಲಸ ಮಾಡ್ತಾರೆ. ಒಬ್ಬರು ಒಂದೊಂದು ಜವಾಬ್ದಾರಿ. ಒಬ್ಬರು ಮಾರ್ಕೆಟ್ ನೋಡ್ಕೊಳ್ತಾರೆ, ಒಬ್ಬರು ಕ್ರಷರ್ ಆ ಕಡೆ ಕಬ್ಬಿನ ಹಾಲು ಘಾಣ ಮಾಡೋದು ನೋಡ್ಕೊಳ್ತಾರೆ, ಒಬ್ಬರು ಲಕ್ಪತಿ ಖೇತಿ ನೋಡ್ಕೊಳ್ತಾರೆ. ಈ ಸರ್ತಿ ಈಗ ಕ್ರಾಪ್ ಇದು ಎಂಡಿಂಗ್ ಆಗ್ಲಕ್ಕೆ ಬಂದದ್ರಿ. ಇದು ನೆಕ್ಸ್ಟ್ ಏನದಂದ್ರೆ ಮುಂದಿನ ತಿಂಗಳು ಮತ್ತೆ ಹೆಂಗದ ಆ್ಯಸ್ ಇಟ್ ಈಸ್ ಆಗ್ತದೆ ರೀ. ಯಾಕಂದ್ರೆ ಇದ್ರಾಗ ಆಲ್ರೆಡಿ ಕೋಳಿಗಳು ಅಂದ್ರೆ ಫ್ರೀಯಾಗಿ ಮೈಲತ್ತಾವ ರೀ. ಇಷ್ಟೇ ಬರ್ತಂತ ಈ ಸರ್ತಿ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಇಯರ್ ಏನದಂದ್ರೆ ಫೆನ್ಸಿಂಗ್ ಐತೆ ರೀ. ಫೆನ್ಸಿಂಗ್ ಆಗಿ ಇಷ್ಟೇ ಬರ್ತಂತ ನಿಮ್ಗೆ ಲೆಕ್ಕಕ್ಕೆ ಸಾತ್ ಪೇಪರ್ ಡಾಕ್ಯುಮೆಂಟ್ಗೆ ಸಾತ್ ನಾವು ಕೊಡ್ಲಿಕ್ಕೆ ಸಾಧ್ಯ ರೀ. ಆಯ್ತಾಯ್ತು, ಅದು ವೇಟ್ ಮಾಡ್ತೇವೆ ನಾವು, ತೋರಿಸ್ರಿ. ಇದಕ್ಕೆ ಎಷ್ಟು ಬೋರ್ ಅವ ಇಲ್ಲಿ? ಒಂದೇ ಬಾವಿ ಇದೆ ಸರ್. ಒಂದೇ ಬಾವಿ. ನೀರು ಫುಲ್ ಅವ ರೀ? ನೀರು ಫುಲ್ ಅವ ರೀ.